इधर ये साल वाकुंदर हाँ मागे सर मला काय सर ನೋಡಿದ್ವಿ ಈಗ ಹುಲಿ ನೋಡ್ಕೊಂಡೇ ಮಕ್ಕಳು ನಿಂತಿರೋದು ಇಲ್ಲಿ. ಈಗ 10 ನಿಮಿಷನೂ ಆಗಿಲ್ಲ, ಇವು ಎದುರ್ಕೊಂಡೇ ನಿಂತೇವ ಅಂತ ಕಾಣ್ತದೆ. ನಿಮ್ಮ ಮಕ್ಕಳು ನಿಂತಿರೋದೇ ಹುಲಿ ನೋಡ್ಕೊಂಡು ಮಕ್ಕಳು ನಿಂತಿದ್ದಾರೆ. ಕಡೆ ಹೋಯ್ತು ಹುಲಿ ಪಾಪು? ಈ ಕಡೆ ಹೋಯ್ತಾ? ಮೇಲೆ ಹೋಯ್ತಾ? ಈ ಕಡೆ ಹೋಯ್ತಾ? ನಡೆಯಲ್ಲ ಆ ಪರಿಸ್ಥಿತಿ ಮೇಡಮ್. ಬೆಳಿಗ್ಗೆ ಮಕ್ಳಿಗೆ ಬಿಡ್ಬೇಕು, ಸಂಜೆ ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕು. ಶಾಲೆ ಅಂದ್ರೆ ಅವಾಗ 7-8 ಮನೆ, ಅಲ್ಲೂ 7-8 ಮನೆ ಎಲ್ಲ ಅವಾಗ ಮಕ್ಕಳ ಸಂಖ್ಯೆ ಎಲ್ಲ ಕಮ್ಮಿ ಇತ್ತು, ಕಮ್ಮಿ ಇತ್ತು. ಈಗ 48 ಮನೆ ಇದೆ. 48 ಮನೆ ಇದೆ. 48 ಮನೆ, 28 ಮಕ್ಕಳಿದೆ. ಅಂಗನವಾಡಿಗೂ ಇಲ್ಲಿಂದಾನೇ ನಡ್ಕೊಂಡು ಹೋಗ್ಬೇಕು ಮಕ್ಕಳು ಮೇಡಮ್. ಚಿಕ್ಕವ್ರು ನಡ್ಕೊಂಡು ಬರ್ತಾರೆ ಮೇಡಮ್. ಈ ಮಕ್ಕಳೆಲ್ಲ 15 ಜನ ಮಕ್ಕಳಿಗೆ ಶಾಸಕರ ಹತ್ರ ವಾಪಸ್ ಬಂದಿರೋದೈತೆ. ಕೆಲವೊಂದು ಮಕ್ಕಳು ಏನಾಗುತ್ತೆ ಮೇಡಮ್, ಈಗ ಗುಂಪು ಮಾಡ್ಕೊಂಡು ಕೆಲವೊಂದು ಹೋಗ್ತವೆ. ನಾವು ಅಪ್ಪ ಅಮ್ಮ ಆ ಮಕ್ಕಳು ಹೋದ್ವು ಅಂತ ಹೇಳಿ ಒಂದೊಂದೇ ಮಕ್ಕಳು ಓಡಿರೋದು. ಹೌದು, ಒಂದೊಂದು ಏನು ಗೊತ್ತಾಗಲ್ಲ ಮೇಡಮ್ ಅವಕ್ಕೆ. 1, 2 ಈ 2 ಮಕ್ಕಳು ಇವೆ 2 ಮಕ್ಕಳು, ಇವು 2 ಮಕ್ಕಳು ಹೋಗಿದಾವೆ. 2 ಮಕ್ಕಳು ಅಪ್ಪ ಅಮ್ಮ ಬೆಳಿಗ್ಗೆ 7 ಗಂಟೆಗೆ ಮಕ್ಕಳನ್ನ ಹೊರಡಿಸಿ ಕೆಲ್ಸಕ್ಕೆ ಹೋಗ್ತಾರೆ. ಈ ಮಕ್ಕಳು ಏನ್ ಮಾಡ್ತವೆ, ಸೀದಾ ದಾರಿ ಹಿಡ್ಕೊಂಡು ಈ ರೋಡಲ್ಲಿ ಹೋಗ್ತವೆ. ಇವು 2 ಮಕ್ಕಳು ಇವೆ. ಸರ್ ಒಂದಿನ 2 ದಿನ ಅವ್ರು ಒಂದು 2 ದಿವಸ ಬೇಕಾದ್ರೆ ಇಲ್ದ ಪೇರೆಂಟ್ ಕರ್ಕೊಂಬರ್ಬೋದು ಮೇಡಮ್. ಆದ್ರೆ ನಾವು ಬರೋಕ್ಕೂ ಒಬ್ಬರೇ ಬರ್ಬೇಕಾಗುತ್ತೆ. ಅದು ಎಲ್ಲ ಈಗೇನೋ ಬಂದ್ವಿ ಮೇಡಮ್. ಮಳೆ ಬಂದ್ರೆ ಬೈಕ್ ಬರೋದು ಕಷ್ಟ ಇದೆ. ಬೈಕ್ ಬರೋದು ಕಷ್ಟ ಆಗುತ್ತೆ ನಮ್ಗೆಲ್ಲ. ಆನೆ ಬೆರೆಸಾಡಿ ಸುಮಾರು ಸಲ ನಾವು ನೈಟ್ ಗದ್ದೆ ಕಾಯಕ್ಕೆ ಬಂದ್ರೆ ನೈಟ್ ಎಲ್ಲ ಹೋದ್ರೆ ಬೆಳಗಿನ ಜಾವ ಸಂಜೆ ಜಾವ ಆನೆ ಬೆರೆಸಾಡಿ. ಮತ್ತೆ ನಿಮಗೆ ತಿಳಿದಂಗೆ ಪರಿಹಾರ ಏನಂತ ನಿಮ್ಗೆ ಗೊತ್ತಿರುತ್ತೆ ಸ್ಥಳೀಯರಿಗೆ? ನಮಗೆ ಅದು ತಹಸೀಲ್ದಾರ್ ಬಂದ್ರೆ ಇಲ್ಲಿ ಏನಾರ ಜಮೀನಲ್ಲಿ ಯಾರು ಕೊಡ್ತಾರ, ಒಂದಿಷ್ಟು ಮಕ್ಳಿಗಾದ್ರೂ ಯಾರು ಬಿಟ್ಕೊಡ್ತಾರ ಅಂತ ಕೇಳ್ಕೊಂಡು, ಅವರಿಗೂ ಗೊತ್ತಿರುತ್ತೆ, ಅವ್ರ ಹತ್ರ ಮ್ಯಾಪ್ ಇರುತ್ತೆ, ಎಷ್ಟಿದೆ ಜಮೀನು, ಎಷ್ಟಿದೆ ಖಾಲಿ ಜಾಗ, ಎಷ್ಟಿದೆ ಸರ್ಕಾರಿ ಜಾಗ, ಎಷ್ಟಿದೆ ಎಲ್ಲಿ ಬಿಡ್ಬೋದು ಯಾ ಕಡೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾವು ಯಾರ ಹತ್ರ ಕೇಳೋಕ್ಕಾಗಲ್ಲ. ಹಂಚ್ಬೇಕು ಭಾಳ ಟ್ರೈ ಮಾಡಿದ್ವಿ ಸರ್. ಅವಾಗ ಟೈಮ್ ಸಿಡಬೇಕಾದ್ರೆ ಅದು ರೋಡ್ ನೋಡಿದ್ವಲ್ಲ ಮೇಡಮ್, ಆ ರೋಡಿಂದ ಕೆಳಗೆ ಕೆರೆ ಇದೆ, ಕೆರೆ ಏರಿ ಇದೆ, ಏರಿಯಿಂದ ಕೆಳಗೆ ಜಮೀನು ಇರೋದು. ಆ ಏರಿ ಮೇಲೂ ರೋಡ್ ಮಾಡ್ಬೋದು. ಅದು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಮೇಡಮ್. ಕೆರೆ ಹತ್ರ ಇಲ್ಲಿ ಬಂದು ಅದೇ ಎಂಡಲ್ಲಿ ತೋರಿಸ್ತೀನಿ ನೋಡಿ, ಮತ್ತೆ ಅದೊಂದು ಇದು ಲೆಟರ್ ಒಂದು ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.